ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪಂ ಮೃತ್ಯುವಿನಾಶನಂ ದೀಪೇನ ಸರ್ವತೆ ಸಾಧ್ಯಂ ಸಂಧ್ಯಾ ದೀಪಂ ನಮೋಸ್ತುತೆ. ಜೇಸ್ ಮಂತ್ರಲೋಕ ವೀಕ್ಷಕರಿಗೆ ಇವತ್ತಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಜೇಸ್ ಮಂತ್ರಲೋಕದ ಈ ಸಂಚಿಕೆಯಲ್ಲಿ ಕಾರ್ತಿಕ ಮಾಸದಲ್ಲಿ ನಾವೆಲ್ಲರೂ ಕೂಡ ಎಷ್ಟು ದೀಪ ಹಚ್ಚಿದರೆ ಅದರ ಫಲ ನಮಗೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ ಈ ಕಾರ್ತಿಕ ಮಾಸವು ಬಹಳ ವಿಶೇಷವಾಗಿದ್ದು, ಈ ಒಂದು ಮಾಸದಲ್ಲಿ ಯಾರೆಲ್ಲ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾದರೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪ ಹಚ್ಚಿದರೆ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಫಲ ಸಿಗುತ್ತದೆ ಅಂತ ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೀವು ಒಂಟಿ ದೀಪವನ್ನು ಹಚ್ಚಬಾರ್ದು. ಇದು ಬಹಳ ಮುಖ್ಯ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಒಂಟಿ ದೀಪವನ್ನು ಮಾತ್ರ ಹಚ್ಚಬೇಡಿ. ಇನ್ನು 2 ದೀಪ ಹಚ್ಚಿದರೆ ನಿಮ್ಮ ತಂದೆಯ ಆಯಸ್ಸು ಅಭಿವೃದ್ಧಿಯಾಗುತ್ತದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಿದ್ದರೆ ಅಥವಾ ನಿಮ್ಮ ತಂದೆಯ ಮೇಲೆ ನಿಮಗೆ ಅತಿಯಾದ ಪ್ರೀತಿ ಇದ್ದರೆ, ಅವರು ತುಂಬ ಚೆನ್ನಾಗಿರಬೇಕು ಅಂತ ಒಂದು ಭಾವನೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ತಂದೆಯನ್ನು ನೆನೆಸ್ಕೊಂಡು 2 ದೀಪವನ್ನು ನೀವು ಹಚ್ಬೋದು. ಮನೆಯಲ್ಲಿ 3 ದೀಪಗಳನ್ನ ಹಚ್ಚಬಾರ್ದು. ಹೇಗೆ ಒಂಟಿ ದೀಪವನ್ನು ಮನೆಯಲ್ಲೇ ಅಶುಭ ಅಂತ ಕರಿತೀವೋ ಹಾಗೆ 3 ದೀಪವನ್ನು ಕೂಡ ನೀವು ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ನೀವು ಹಚ್ಚಬಾರ್ದು. ಇನ್ನು 4 ದೀಪಗಳನ್ನ ಹಚ್ಚಿದರೆ ನಿಮ್ಮ ತಾಯಿಗೆ ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಕಾಣಬೇಕಾದ್ರೆ ಅಥವಾ ನಿಮ್ಮ ತಾಯಿಯು ಆರೋಗ್ಯವಾಗಿ ಸುಖ ಸಮೃದ್ಧಿಯಿಂದ ಜೀವನ ನಡೆಸಬೇಕಾದ್ರೆ, ನಿಮ್ಮ ಒಂದು ಆಸೆ ಇದ್ದರೆ ತಾಯಿಯನ್ನು ನೆನೆದುಕೊಂಡು 4 ದೀಪಗಳನ್ನ ನೀವು ಹಚ್ಚಬೇಕು. ಇನ್ನು ತಂದೆ ತಾಯಿಯರುಗಳಿಗೆ ಮಕ್ಕಳ ಅಭಿವೃದ್ಧಿ ಶ್ರೇಯಸ್ಸು ಬಹಳ ಮುಖ್ಯ. ಆದ್ದರಿಂದ ಯಾರೇ ಒಬ್ಬ ತಂದೆ ತಾಯಿಯರು ಈ ಸಂಚಿಕೆಯನ್ನು ನೋಡ್ತಿದ್ರೆ ನಿಮ್ಮ ಮಕ್ಕಳನ್ನು ನೆನೆಯುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಕ್ಕಳಿನ ಶ್ರೇಯಸ್ಸಿಗಾಗಿ 5 ದೀಪಗಳನ್ನ ಈ ಕಾರ್ತಿಕ ಮಾಸದಲ್ಲಿ ಹಚ್ಚಿ. ಖಂಡಿತವಾಗಿಯೂ ಇದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತದೆ. ಇನ್ನು ಒಂದು ಜೀವನದಲ್ಲಿ ನಾವು ದಿನದಿಂದ ದಿನಕ್ಕೆ ನಮ್ಮ ಶಕ್ತಿಯ ಅನುಸಾರ ದೇವರ ಅನುಸಾರದಿಂದ ನಾವು ಮೇಲೆ ಬಂದರೆ ಶತ್ರುಗಳ ಕಾಟ, ಅದರಲ್ಲೂ ಹಿತಶತ್ರುಗಳ ಕಾಟ ಖಂಡಿತವಾಗಿಯೂ ಇರುತ್ತೆ. ಅಂಥ ಶತ್ರುಗಳ ಕಾಟದಿಂದ ಮುಕ್ತಿ ಪಡೆಯಲು ದೇವರನ್ನು ನೆನೆದುಕೊಂಡು ನೀವು 6 ದೀಪಗಳನ್ನ ಹಚ್ಚಬೇಕು. ಹಾಗೆ 7 ದೀಪಗಳನ್ನು ಹಚ್ಚಿದರೆ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ದೇವರನ್ನು ಪ್ರಾರ್ಥಿಸಿ. ಬಹಳ ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಇಷ್ಟ ದೇವರು ಅಥವಾ ಶಿವ ಪಾರ್ವತಿ, ಇನ್ನೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಭಗವಾನ್ ಮಹಾವಿಷ್ಣುವನ್ನು ನೆನೆಸಿಕೊಂಡು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ 7 ದೀಪಗಳನ್ನ ಹಚ್ಚಿ ಖಂಡಿತವಾಗಿಯೂ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯುತ್ತದೆ. ಮನೆಯವರೆಲ್ಲ ಆಯಸ್ಸು ವೃದ್ಧಿಗೋಸ್ಕರ ದೇವರನ್ನು ನೆನೆದುಕೊಂಡು 8 ದೀಪಗಳನ್ನ ಹಚ್ಚಬೇಕು. ಇನ್ನು 9 ದೀಪಗಳನ್ನ ಹಚ್ಚಿದರೆ ಸಕಲ ಅಷ್ಟೈಶ್ವರ್ಯವೂ ನಿಮ್ಮದಾಗುತ್ತದೆ. ಖಂಡಿತವಾಗಿಯೂ ಯಾರೆಲ್ಲ ಕಷ್ಟಪಡ್ತಿದ್ದರೋ ಆ ಕಷ್ಟದ ಫಲ ನಿಮಗೆ ಸಿಗಬೇಕಾದ್ರೆ ಈ ವಿಶೇಷವಾದ ಕಾರ್ತಿಕ ಮಾಸದಲ್ಲಿ 9 ದೀಪಗಳನ್ನ ಹಚ್ಚಿ ಸ್ನೇಹಿತರೆ, ಸಕಲ ಐಶ್ವರ್ಯವೂ ನಿಮ್ಮದಾಗುತ್ತದೆ. ಇನ್ನು ನಿಮಗಿರುವಂತಹ ಕಲ್ಲಿನಂಥ ಕಷ್ಟಗಳು ಕರಗಬೇಕಾದರೆ 10 ದೀಪಗಳನ್ನ ನೀವು ಹಚ್ಚಬೇಕು. ಭಗವಾನ್ ಮಹಾವಿಷ್ಣುವನ್ನು ನೆನೆದುಕೊಂಡು ನಿಮ್ಮಲ್ಲಿರುವಂತಹ ಕಷ್ಟಗಳನ್ನ ದೇವರೇ ಆದಷ್ಟು ಬೇಗ ನೀವು ಕರಗಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡು 10 ದೀಪಗಳನ್ನ ದೇವಸ್ಥಾನದಲ್ಲೂ ಕೂಡ ನೀವು ಹಚ್ಬೋದು. ಇನ್ನು ವಿಶೇಷವಾಗಿ ಪ್ರತಿನಿತ್ಯ ನೀವು ಮನೆಯಲ್ಲಿ ಕೂಡ ನೀವು 10 ದೀಪಗಳನ್ನ ಹಚ್ಬೋದು. ಆದರೆ ಯಾವುದೇ ಕಾರಣಕ್ಕೂ 11 ದೀಪಗಳನ್ನ ಹಚ್ಚಲೇಬಾರದು. 12 ದೀಪಗಳನ್ನ ನೀವು ಬೆಳಗಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಾಲದಿಂದ ನೀವು ಏನಾದರೂ ತುಂಬ ತೊಂದರೆ ಅನುಭವಿಸ್ತಿದ್ದರೆ ಈ ಒಂದು ವಿಶೇಷವಾದ ಮಾಸದಲ್ಲಿ 12 ದೀಪಗಳನ್ನ ದೇವ್ರನ್ನ ನೆನೆಸ್ಕೊಂಡು ಹಚ್ಚಿ ಖಂಡಿತವಾಗಿಯೂ ನಿಮ್ಮ ಸಾಲದಿಂದ ನೀವು ಮುಕ್ತಿ ಪಡ್ತೀರ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಹಚ್ಚಬೇಕಾದ್ರೆ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪಂ ಮೃತ್ಯುವಿನಾಶನಂ ದೀಪೇನ ಸರ್ವತೆ ಸಾಧ್ಯಂ ಸಂಧ್ಯಾ ದೀಪಂ ನಮೋಸ್ತುತೆ. ಸ್ನೇಹಿತರೆ, ಒಂದು ಗಮನದಲ್ಲಿಟ್ಕೊಳ್ಳಿ, ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿದಿನ ಈ ಕಾರ್ತಿಕ ಮಾಸ ಮುಗಿಯೋ ತನಕನೂ ದೀಪಗಳನ್ನ ನೀವು ಹಚ್ಚಿ ಮಹಾಲಕ್ಷ್ಮಿಯ ಅನುಗ್ರಹ ಖಂಡಿತವಾಗಿಯೂ ಆಗುತ್ತದೆ. ಯಾರೆಲ್ಲ ಭಗವಾನ್ ಮಹಾವಿಷ್ಣುವನ್ನು ನೀವು ಸಂತೃಪ್ತಿ ಮಾಡ್ತೀರೋ ಅಂಥವರ ಮನೆಯಲ್ಲಿ ಭಗವಾನ್ ಮಹಾವಿಷ್ಣು ಹಾಗೂ ತಾಯಿ ಮಹಾಲಕ್ಷ್ಮಿಯ ಕೃಪಕಟಾಕ್ಷ ನಿಮ್ಮದಾಗುತ್ತದೆ. ದಯವಿಟ್ಟು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಹೆಚ್ಚು ಹೆಚ್ಚು ವಿಶೇಷವಾದ ಶಕ್ತಿಶಾಲಿ ಮಂತ್ರಗಳು ಹಾಗೂ ತುಂಬ ದಿನನಿತ್ಯದಲ್ಲಿ ಉಪಯೋಗವಂಥ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.